ನಿನ್ನೆ ಛತ್ರಪತಿ ಶಿವಾಜಿ ಮಹಾರಾಜರ ಮೇಲೆ ಆ ಮೆರವಣಿಗೆ ಮೇಲೆ ಮಸೀದಿಯಿಂದ ಕಲ್ಲುಗಳು ಬಿದ್ದು ಮತ್ತು ಚಪ್ಪಲಿಗಳು ಬಿದ್ದದ್ದು ಇದು ಎಲ್ಲರೂ ನೋಡಿದ್ದೇವೆ. ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದ ಹಾಗೂ ವಾಟ್ಸಪ್ಗಳಲ್ಲಿ ಆ ಚಪ್ಪಲಿ ಬಿದ್ದದ್ದ ದೃಶ್ಯವನ್ನು ತೋರಿಸಲಾಗಿದೆ ಮತ್ತು ಕಲ್ಲುಗಳು ಬಿದ್ದದ್ದು ತೋರಿಸಲಾಗಿದೆ. ಮಸೀದಿಯ ಎದುರಿಗೆ ಬಂದಾಗ ಕಲ್ಲುಗಳು ಯಾಕೆ ಬಿದ್ದು? ಛತ್ರಪತಿ ಶಿವಾಜಿ ಮಹಾರಾಜರ ಮೆರವಣಿಗೆಯ ಮೇಲೆ ಕಲ್ಲು ಯಾಕೆ ತೂರಾಟ ಆಯಿತು? ಚಪ್ಪಲಿಗಳನ್ನು ಯಾರು ಎಸೆದರು? ಆ ಸಂದರ್ಭ ರಾತ್ರಿ 10 ಗಂಟೆಗೆ ಮಸೀದಿಯಲ್ಲಿ 200 ಜನ ಯಾಕೆ ಸೇರಿದ್ರು? ಇದರ ಬಗ್ಗೆ ಸಂಪೂರ್ಣವಾದಂತಹ ತನಿಖೆ ಆಗಬೇಕು. ಸ್ವತಃ ಒಬ್ಬ ಜಿಲ್ಲಾ ಪೊಲೀಸ್ ಅಧಿಕಾರಿಗೆ ಪೆಟ್ಟು ಬಿದ್ದಿದೆ. ಪೊಲೀಸರು ಏನೋ ನಿಯಂತ್ರಣ ಮಾಡಿದ್ದರಿಂದ ಕಲ್ಲು ತೂರಾಟಗಳು ಬಂದಾಯಿತು. ನಮ್ದು ಪ್ರಶ್ನೆ ಇದೆ, ಮಸೀದಿಯಲ್ಲಿ ಇಷ್ಟು ಜನ ಯಾಕೆ ಸೇರಿದ್ರು? ಮಸೀದಿ ಮುಂದೆ ಯಾವತ್ತೂ ಒಂದು ಪೊಲೀಸ್ ವ್ಯಾನ್ ಇರ್ತದೆ. ಅಲ್ಲಿ ಕಲ್ಲುಗಳು ಹೇಗೆ ಹೋದು? ಚಪ್ಪಲಿಗಳನ್ನು ಯಾರು ಎಸೆದರು? ಅದಕ್ಕಾಗಿ ಕೂಲಂಕುಷವಾಗಿ ಇದನ್ನು ಚರ್ಚೆ ಮಾಡಿ. ಈ ಧೈರ್ಯ ಯಾಕೆ ಬರ್ತಾ ಇದೆ? ಸರ್ಕಾರ ಅವರಿಗೆ ಕುಮ್ಮುಖ ಕೊಡ್ತಾ ಇದೆಯಾ? ಸರ್ಕಾರ ಅವರ ಹಿಂದೆ ಇದ್ದದ್ರಿಂದಲೇ ಇಷ್ಟು ಧೈರ್ಯವನ್ನು ಅವರು ಮಾಡ್ತಾ ಇದ್ದಾರೆ. ಈ ಕಾಂಗ್ರೆಸ್ ಸರ್ಕಾರ ಯಾವತ್ತಿಗೂ ಮುಸಲ್ಮಾನ ಓಲೈಕೆ ಮಾಡತಕ್ಕಂಥ ಸರ್ಕಾರ ಇದೆ. ಅವರಿಗೆ ಗೊತ್ತು, ನಾವು ಏನ್ ಮಾಡಿದ್ರು ಸಹಿತ ಸರ್ಕಾರ ನಮ್ಮ ಹಿಂದೆ ಇರ್ತದೆ, ನಮಗೇನೂ ಆಗುವುದಿಲ್ಲ. ಯಾಕಂದ್ರೆ ಅನೇಕ ಪ್ರಸಂಗಗಳಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸುಟ್ಟಾಗ ಸರ್ಕಾರ ಅವರ ಮೇಲೆ ಇದ್ದಂಥ ಕೇಸ್ಗಳನ್ನು ವಾಪಸ್ ತೆಗೆದುಕೊಂಡದ್ದು ಗೊತ್ತದೆ ಅವರಿಗೆ. ಡಿಜೆ ಹಳ್ಳಿಯಲ್ಲಿ ಏನಾಗಿದೆ, ಹೀಗಾಗಿ ಅವರು ಧೈರ್ಯ ಮಾಡ್ತಾ ಇದ್ದಾರೆ. ಹಿಂದೂ ಸಮಾಜವನ್ನು ಎದುರಿಸಬೇಕಾದರೆ ಬಹಳಷ್ಟು ಸರಳವಾದಂತಹ ವಿಷಯ ಅಲ್ಲ. ಸರ್ಕಾರ ಅವರಿಗೆ ಕುಮ್ಮಕ್ಕ ಕೊಡುವುದನ್ನು ನಿಲ್ಲಿಸಿ ಯಾರೋ 4 ಮಂದಿ ತಾವೇ ತಮ್ಮ ಅಂಗಡಿಗಳನ್ನು ಸುಟ್ಟುಕೊಂಡು ನಾಳೆ ಸರ್ಕಾರದ ಮುಂದೆ ಹೋಗಿ ಲಕ್ಷಾಂತರ ರೂಪಾಯಿ ನಮ್ದು ಹಾನಿಯಾಗಿದೆ ಅಂತ ಅವರೇ ಹೇಳ್ಕೊಂಡು ಸರ್ಕಾರ ಕಡೆಯಿಂದ ದುಡ್ಡು ತಗೋತಾರೆ. ಮತ್ತು ಸರ್ಕಾರ ಕೂಡ ಅವರಿಗೆ ದುಡ್ಡು ಕೊಡ್ಲಿಕ್ಕೆ ತಯಾರಾಗಿ ನಿಂತಿರ್ತದೆ. ಇದು ಸರ್ಕಾರಕ್ಕೂ ಕೂಡ ಎಚ್ಚರಿಕೆ ಕೊಡ್ತೀವಿ. ಈ ಮುಸಲ್ಮಾನರನ್ನು ಓಲೈಕೆ ಮಾಡುವುದು ಬಿಡ್ರಿ ನೀವು. ಶಿವಾಜಿ ಮಹಾರಾಜಂತ ಮೆರವಣಿಗೆ ಮೇಲೆ ಕಲ್ಲು ಆಗ್ತದಂತಂದ್ರೆ ಇದು ಬಹಳ ಗಂಭೀರವಾದಂತಹ ವಿಷಯ. ಇದು ಕೇವಲ ಬಾಗಲಕೋಟೆಗೆ ಸಂಬಂಧಪಟ್ಟಂತದ್ದಲ್ಲ, ಇದು ಪೂರ್ಣ ಕರ್ನಾಟಕಕ್ಕೆ ಇದರ ಕಾವು ಹತ್ತದ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಏನು ಮಾಡಬೇಕು ಅನ್ನತಕ್ಕಂಥ ವಿಚಾರಣೆ ಮಾಡ್ತಾ ಇದ್ದೀವಿ. ಅನೇಕ ಜನ ಇನ್ನೊಮ್ಮೆ ಮೆರವಣಿಗೆ ಮಾಡಬೇಕು ಅನ್ನತಕ್ಕಂಥದ್ದು ಪ್ರಸ್ತಾವನೆ ಇಟ್ಟಿದ್ದಾರೆ. ನಾವೆಲ್ಲರೂ ಕೂಡಿ ವಿಚಾರ ಮಾಡಿ ಮುಂದೇನೋ ಆಗಬೇಕು ಅನ್ನತಕ್ಕಂಥದ್ದು ಅತ್ಯಂತ ಗಂಭೀರವಾಗಿ ವಿಚಾರ ಮಾಡಿ ತಮ್ಮೆಲ್ಲರ ಗಮನಕ್ಕೆ ತರ್ತೇನೆ. ಮಾಡಿದ್ರು ಅವಾಗೂ ಏನು ಮಾಡಕ್ಕಾಗಲಿಲ್ಲ ಈ ಸರ್ಕಾರ. ಈ ಬಾರಿ ಆದ್ರೂ ಅವ್ರ ಮೇಲೆ ಕ್ರಮ ನೀವು ಹೇಳುವುದು ಸತ್ಯ ಇದೆ. ಸರ್ಕಾರ ಯಾವತ್ತಿಗೂ ಈ ಕಾಂಗ್ರೆಸ್ ಸರ್ಕಾರ ಮುಸಲ್ಮಾನರ ಮೇಲೆ ಯಾವುದೇ ಕ್ರಮ ತೆಗೆದುಕೊಳ್ಳುವುದಿಲ್ಲ. ನಿಮಗೂ ಗೊತ್ತದೆ, ಎಲ್ಲರಿಗೂ ಗೊತ್ತದ. ಎಲ್ಲರೂ ವಾಟ್ಸಪ್ ನೋಡಿದ್ದಾರೆ, ಚಪ್ಪಲಿ ಹ್ಯಾಂಗ್ ಬಂದು ಬಿದ್ದದ ನೋಡಿದ್ದಾರೆ, ಕಲ್ಲಿ ಹ್ಯಾಂಗ್ ಬಂದ ನೋಡಿದ್ದಾರೆ. ಯಾರೋ 4 ಜನರನ್ನು ಹಿಡ್ಕೊಂಡು ಹೋಗಿ ಅವ್ರಿಗೆ ಕೂಡಿಸಿ ಮುಗಿಸ್ಬಿಡ್ತಕ್ಕಂಥದ್ದಲ್ಲ. ಅಲ್ಲಿ ಯಾರು ಇದ್ದಾರೆ ಅದಕ್ಕೆ ಜವಾಬ್ದಾರಿ ಯಾರು? 200 ಜನ ಸೇರ್ಸ್ಲಿಕ್ಕೆ ಜವಾಬ್ದಾರಿ ಯಾರು? ಅಲ್ಲಿ ಮೌಲಿ ಇವ್ರಿಗೆ ಹಿಡ್ಕೊಂಡು ಬಂದು ಇವ್ರಿಗೆ ವಿಚಾರಣೆ ಮಾಡ್ರಿ ಅನ್ನತಕ್ಕಂಥ ಮಾತು ಹೇಳ್ತಾ ಇದ್ದೇನೆ. ಇವತ್ತಿನ ಸಭೆ ನಿರ್ಧಾರ ಏನಾಯ್ತು? ಏನು ಇನ್ನೂ ನೀವು ಇದ್ರಿ, ಏನ್ ಮಾಡಬೇಕು ಅನ್ನತಕ್ಕಂಥ ನಿರ್ಣಯ ಈಗ ಮಾಡ್ತಾ ಇದ್ದೇವೆ. ಈಗಾಗಲೇ ಎಲ್ಲರ ಅಭಿಪ್ರಾಯ ಏನಿದೆ, ಇನ್ನೊಮ್ಮೆ ಛತ್ರಪತಿ ಶಿವಾಜಿ ಮಹಾರಾಜರ ಮೆರವಣಿಗೆ ಮಾಡಬೇಕು ಅನ್ನತಕ್ಕಂಥ ಅಭಿಪ್ರಾಯ ಹಿಂದೂ ಸಮಾಜದಿದೆ. ನಾವು ಅಂಕ ಮಾಡಬೇಕು ಅಂತ ನಿರ್ಣಯ ಮಾಡಿದ್ರೆ ಮಾಡೇ ಮಾಡ್ತೀವಿ. ಆ ನಿಷೇಧಾಜ್ಞೆ ಹಿಂದೆ ತಕ್ಕೋಬೇಕು ಅಂತ ಹೇಳ್ತೀವಿ. ಆ ನಿಷೇಧಾಜ್ಞೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನಮ್ದು ನಾಳೆ ಹಿಂದೂ ಸಮಾಜೋತ್ಸವ ಇದೆ. ಎದಕ್ ಮಾಡ್ತೀರಿ? ನಾವು ಆ ನಿಷೇಧಾಜ್ಞೆ ಇದ್ದರೂ ಸಹಿತ ನಿರ್ಣಯ ತೆಗೆದುಕೊಂಡ ನಂತರ ನಾವು ಇನ್ನೊಮ್ಮೆ ಮೆರವಣಿಗೆ ಮಾಡೇ ಮಾಡ್ತೀವಿ ಅನ್ನತಕ್ಕಂಥ ಮಾತನ್ನು ಹೇಳ್ತೀವಿ.